ಎಡ್ವರ್ಡ್ ಲೂಯಿಸ್ ಬರ್ನೇಸ್, ಫಾದರ್ ಆಫ್ ಪಬ್ಲಿಕ್ ರಿಲೇಷನ್ಸ್. 1891 ನವಂಬರ್ 22ರಂದು ಹುಟ್ಟಿದ್ದವರು. 1995 ಮಾರ್ಚ್ 9ರಂದು ತೀರ್ಕೊಳ್ತಾರೆ. ಅವರು ಮೂಲತಃ ಒಬ್ಬ ಆಸ್ಟ್ರೇಲಿಯನ್ ಆಗಿದ್ದರು, ಅಮೇರಿಕನ್ ಪ್ರಜೆ. ಅವರು ಪಬ್ಲಿಕ್ ರಿಲೇಷನ್ ಮತ್ತು ಪ್ರೊಪಗಾಂಡವನ್ನು ಬೆಳೆಸಿದವರು, ಹೊಸ ಹೊಸ ಸಾಧ್ಯತೆಗಳನ್ನು ಕಂಡುಹಿಡಿದವರು. ಹಾಗಾಗಿ ಅವರನ್ನು ದ ಫಾದರ್ ಆಫ್ ಪಬ್ಲಿಕ್ ರಿಲೇಷನ್ಸ್, ಪಬ್ಲಿಕ್ ರಿಲೇಷನ್ನ ಜನಕ ಅಂತ ಕರೀತಾರೆ. ಜೊತೆಗೆ 20ನೇ ಶತಮಾನದ 100 ಅತ್ಯಂತ ಪ್ರಭಾವಶಾಲಿ ಅಮೇರಿಕನ್ರಲ್ಲಿ ಇವರು ಕೂಡ ಒಬ್ಬರು ಅನ್ನುವಂಥ ಒಂದು ಹೆಗ್ಗಳಿಕೆ ಇವರಿಗಿದೆ. ಲಾರಿ ಟೈ ಎನ್ನುವಂಥವರು ದ ಫಾದರ್ ಆಫ್ ಸ್ಪಿನ್ ಅನ್ನುವಂಥ ಒಂದು ಜೀವನ ಚರಿತ್ರೆಯನ್ನು 1999ರಲ್ಲಿ ಬರೀತಾರೆ. ಅದು ಸಂಪೂರ್ಣವಾಗಿ ಎಡ್ವರ್ಡ್ ಬರ್ನೇಸ್ನ ಜೀವನ ಚರಿತ್ರೆಯನ್ನು ಆಧರಿಸಿರುತ್ತದೆ. ಜೊತೆಗೆ 2002ರಲ್ಲಿ BBC-ಗೋಸ್ಕರ ಆ್ಯಡಮ್ ಕರ್ಟಿಸ್ ಅನ್ನೋರು ದ ಸೆಂಚುರಿ ಆಫ್ ದ ಸೆಲ್ಫ್ ಅನ್ನುವಂಥ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡ್ತಾರೆ. ಈ ಡಾಕ್ಯುಮೆಂಟ್ರಿ ಅವಾರ್ಡ್ ಕೂಡ ವಿನ್ ಆಗ್ತದೆ. ಇದು ಕೂಡ ಎಡ್ವರ್ಡ್ ಬರ್ನೇಸ್ ಜೀವನವನ್ನು ಆಧರಿಸಿದ್ದು. ಎಡ್ವರ್ಡ್ ಬರ್ನೇಸ್ ಅವರು ತಮ್ಮ PR ಕ್ಯಾಂಪೇನ್ಗಳ ಮುಖಾಂತರ ತುಂಬ ಪ್ರಸಿದ್ಧಿಯನ್ನು ಪಡೀತಾರೆ. ಅದರಲ್ಲೂ ವಿಶೇಷವಾಗಿ 1929ರಲ್ಲಿ ಮಹಿಳೆಯರಲ್ಲಿ ಸ್ಮೋಕಿಂಗನ್ನು ಪ್ರಮೋಟ್ ಮಾಡುವ ಇವರ ಒಂದು ಕ್ಯಾಂಪೇನ್, ಅದಕ್ಕೆ ಅವರು ಟಾರ್ಚಸ್ ಆಫ್ ಫ್ರೀಡಮ್ ಅಂತ ಕರೀತಾರೆ. ಅಂದರೆ ಮಹಿಳಾವಾದ ಮತ್ತು ಸ್ವಾತಂತ್ರ್ಯದ ಒಂದು ಗುರುತಾಗಿ ಸಿಗರೇಟ್ ಅನ್ನೋದನ್ನು ಬಿಂಬಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಇದು ಅತ್ಯಂತ ಜನಪ್ರಿಯವಾಗ್ತದೆ. ಜೊತೆಗೆ ಅವರು ಯುನೈಟೆಡ್ ಫ್ರೂಟ್ ಕಂಪನಿಗೆ 1950ರಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ CIA ಮುಖಾಂತರ ಪ್ರಜಾಪ್ರಭುತ್ವದ ಮುಖಾಂತರವೇ ಆಯ್ಕೆಯಾದ ಗ್ವಾಟೆಮಾಲಾದ ಸರ್ಕಾರವನ್ನು 1954ರಲ್ಲಿ ಕಿತ್ತು ಹಾಕಿದ ಸಂದರ್ಭದಲ್ಲಿ ಅಲ್ಲಿ CIA ಜೊತೆ ಇವರು ಕೂಡ ಕೈ ಜೋಡಿಸಿದ್ರು ಅನ್ನುವಂಥ ಒಂದು ವಾದವೂ ಇದೆ. ಅವರು ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್, ಜನರಲ್ ಎಲೆಕ್ಟ್ರಿಕ್ ಸೇರಿದಂತೆ ತುಂಬ ಕಾರ್ಪೊರೇಷನ್ಗಳಿಗೆ ಕೆಲಸ ಮಾಡ್ತಾರೆ. ಜೊತೆಗೆ ಸರ್ಕಾರಿ ಏಜೆನ್ಸಿಗಳು, ರಾಜಕಾರಣಿಗಳು ಮತ್ತು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗಳಿಗೆ ಕೂಡ ಕೆಲಸ ಮಾಡ್ತಾರೆ. ಅವರ ಅನೇಕ ಪುಸ್ತಕಗಳಲ್ಲಿ ಕ್ರಿಸ್ಟಲೈಸಿಂಗ್ ಪಬ್ಲಿಕ್ ಒಪಿನಿಯನ್ ಅನ್ನುವಂಥ ಪುಸ್ತಕ 1923, ಜೊತೆಗೆ ಪ್ರೊಪಗಾಂಡ ಅನ್ನುವಂಥ ಪುಸ್ತಕ 1928ರಲ್ಲಿ ಪ್ರಕಟವಾದದ್ದು. ಅದು ಹೆಚ್ಚು ಗಮನವನ್ನು ಸೆಳೀತದೆ. ಅವರು ಅದರಲ್ಲಿ ಪಬ್ಲಿಕ್ ರಿಲೇಷನ್ ಅನ್ನೋದು ಏನು ಅನ್ನೋದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಪಬ್ಲಿಕ್ ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ ಸಿದ್ಧಾಂತವನ್ನು ರೂಪಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಈ ಡಿಸ್ಕ್ರೈಬ್ಡ್ ದ ಮಾಸಸ್ ಆ್ಯಸ್ ಇರ್ರ್ಯಾಷನಲ್ ಆ್ಯಂಡ್ ಸಬ್ಜೆಕ್ಟ್ ಟು ಹರ್ಡ್ ಇನ್ಸ್ಟಿಂಕ್ಟ್ and outlined how skilled practitioner could use crowd psychology and psychoanalysis to control them in desirable way. ಅವರು ಜನರನ್ನು, ಅಂದರೆ ಜನರ ಗುಂಪನ್ನು, ಮಾಸ್ ಅಂತ ನಾವೇನು ಹೇಳ್ತೇವೆ, ಅದನ್ನು ನಾವು ಇರ್ರ್ಯಾಷನಲ್ ಆ್ಯಂಡ್ ಸಬ್ಜೆಕ್ಟ್ ಟು ಹರ್ಡ್ ಇನ್ಸ್ಟಿಂಕ್ಟ್, ಅತಾರ್ಕಿಕವಾದದ್ದು ಮತ್ತು ಕುರಿಮಂದೆ ಹಾಗೆ ಒಬ್ಬರು ಮಾಡಿದ ಹಾಗೆ ಅವರನ್ನು ಫಾಲೋ ಮಾಡಿಕೊಂಡು ಮತ್ತಷ್ಟು ಜನ ಹೋಗ್ತಾರೆ, ಈ ರೀತಿ ಆಗ್ತದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಜೊತೆಗೆ ಒಬ್ಬ ನುರಿತ ಪಬ್ಲಿಕ್ ರಿಲೇಷನ್ ಪ್ರಾಕ್ಟೀಷನರ್ ಕ್ರೌಡ್ ಸೈಕಾಲಜಿಯನ್ನು ಬಳಸ್ಕೊಂಡು, ಜೊತೆಗೆ ಸೈಕೋ ಅನಾಲಿಸಿಸ್ ಅನ್ನು ಬಳಸ್ಕೊಂಡು ಈ ಜನರನ್ನು ಯಾವ ರೀತಿ ನಿಯಂತ್ರಿಸಬಹುದು ಅನ್ನೋದನ್ನು ಕೂಡ ಹೇಳ್ತಾರೆ. ಬರ್ನೇಸ್ ಲೇಟರ್ ಸಿಂಥಸೈಸ್ಡ್ ಮೆನಿ ಆಫ್ ದೀಸ್ ಐಡಿಯಾಸ್ ಇನ್ ಹಿಸ್ ಪೋಸ್ಟ್ ವಾರ್ ಬುಕ್ ಪಬ್ಲಿಕ್ ರಿಲೇಷನ್ಸ್. 1945ರಲ್ಲಿ ಪಬ್ಲಿಕ್ ರಿಲೇಷನ್ಸ್ ಅನ್ನುವಂಥ ಪುಸ್ತಕವನ್ನು ಬರ್ನೇಸ್ ಬರೀತಾರೆ. ಅದರಲ್ಲಿ ಇಂತಹ ತಮ್ಮ ಹಲವು ಐಡಿಯಾಗಳನ್ನು ಅವರು ಶೇರ್ ಮಾಡ್ಕೊಳ್ತಾರೆ. ಅದರಲ್ಲಿ ಅವರು ಹೇಳೋ ಪ್ರಕಾರ, ಮ್ಯಾನೇಜಿಂಗ್ ಇನ್ಫಾರ್ಮೇಷನ್ ರಿಲೀಸ್ಡ್ ಟು ದ ಪಬ್ಲಿಕ್ ಬೈ ಆ್ಯನ್ ಆರ್ಗನೈಸೇಷನ್ ಇನ್ ಎ ಮ್ಯಾನರ್ ಮೋಸ್ಟ್ ಅಡ್ವಾಂಟೇಜಿಯಸ್ ಟು ದ ಆರ್ಗನೈಸೇಷನ್. ಪಬ್ಲಿಕ್ ರಿಲೇಷನ್ ಅಂದರೆ ಒಂದು ಆರ್ಗನೈಸೇಷನ್ ಪಬ್ಲಿಕ್ಕಿಗೆ ಬಿಡುಗಡೆ ಮಾಡುವಂತಹ ಮಾಹಿತಿಯನ್ನು ತನಗೆ ಅತಿ ಹೆಚ್ಚು ಲಾಭ ಬರುವ ಹಾಗೆ ನೋಡ್ಕೊಳ್ಳೋದು, ಅದನ್ನು ನಾವು ಪಬ್ಲಿಕ್ ರಿಲೇಷನ್ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಅವರು. ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕೂಡ ಪ್ರತಿಪಾದಿಸ್ತಾರೆ. ಬರ್ನೇಸ್ ಹೂ ಪರ್ಸ್ಯೂಡ್ ಹಿಸ್
calling in New York City from 1919 to 1963, styled himself a public relations counsel. ತಮ್ಮನ್ನೊಬ್ಬ ಪಬ್ಲಿಕ್ ರಿಲೇಷನ್ ಸಲಹೆಗಾರ ಅಂತ ಬಿಂಬಿಸ್ಕೊಳ್ತಾರೆ. He had very pronounced views on the differences between what he did and what people in advertising did. ಅವರಿಗೊಂದು ಸ್ಪಷ್ಟವಾದ ಒಂದು ಪರಿಕಲ್ಪನೆ ಇರ್ತದೆ. ಏನು ಅಂತ ಹೇಳಿದ್ರೆ, ತಾವು ಮಾಡೋದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾಡುವ ಜನರು ಮಾಡೋದಕ್ಕಿಂತ ತುಂಬ ವಿಭಿನ್ನವಾದದ್ದು ಅನ್ನುವಂಥದ್ದು ಅವರಿಗೆ ತಿಳಿದಿರ್ತದೆ. 1927ರಲ್ಲಿ ಬರ್ನೇಸ್ ವರ್ಕ್ಡ್ ಬ್ರೀಫ್ಲಿ ಫಾರ್ ಲಿಗೆಟ್ ಆ್ಯಂಡ್ ಮೇಯರ್ಸ್. ಲಿಗೆಟ್ ಆ್ಯಂಡ್ ಮೇಯರ್ಸ್ ಅನ್ನುವಂಥ ಒಂದು ಕಂಪನಿಗೆ ಕೆಲಸ ಮಾಡ್ತಾರೆ. ಆ ಕಂಪನಿ ಚೆಸ್ಟರ್ ಫೀಲ್ಡ್ ಅನ್ನೋ ಸಿಗರೇಟನ್ನು ತಯಾರಿಸ್ತಾ ಇರ್ತದೆ. ಆ ಕಂಪನಿಯ ಮೊದಲನ ಪ್ರತಿಸ್ಪರ್ಧಿಯಾಗಿರುವುದು ಲಕ್ಕಿ ಸ್ಟ್ರೈಕ್ ಅನ್ನುವಂಥ ಸಿಗರೇಟ್ ಬ್ರ್ಯಾಂಡ್. ಆ ಲಕ್ಕಿ ಸ್ಟ್ರೈಕ್ ಯೂಸ್ ಮಾಡ್ತಾ ಇದ್ದಂಥ ಒಂದು ಟ್ಯಾಗ್ಲೈನ್, ಕೈಂಡ್ ಟು ಯುವರ್ ವಾಯ್ಸ್ ಅನ್ನುವಂಥ ಟ್ಯಾಗ್ಲೈನನ್ನು ಬಳಕೆ ಮಾಡ್ತಾ ಇತ್ತು ಒಪೇರಾ ಸಿಂಗರ್ಸ್ ಮುಖಾಂತರ. ಅದನ್ನು ಇವರು ಅಪಹಾಸ್ಯ ಮಾಡ್ತಾರೆ. ಈ ರೀತಿಯ ಅವರ ಒಂದು ಸ್ಟಂಟ್ ತುಂಬ ಸಕ್ಸಸ್ಸನ್ನು ಕಾಣ್ತದೆ. ಆಗ ಈ ಲಕ್ಕಿ ಸ್ಟ್ರೈಕ್ ಅನ್ನುವಂಥ ಸಿಗರೇಟನ್ನು ತಯಾರಿಸ್ತಾ ಇದ್ದ ಅಮೇರಿಕನ್ ಟೊಬ್ಯಾಕೋ ಕಂಪನಿಯ ಓನರ್ ಜಾರ್ಜ್ ವಾಷಿಂಗ್ಟನ್ ಹಿಲ್ ಅವರು ಇಂಪ್ರೆಸ್ ಆಗ್ತಾರೆ. ಅವರು ಕೂಡಲೇ ಬರ್ನೇಸ್ ಅವರನ್ನು ಲಿಗೆಟ್ ಆ್ಯಂಡ್ ಮೇಯರ್ಸ್ ಕಂಪನಿಯಿಂದ ತಮ್ಮ ಕಂಪನಿಗೆ ತರಿಸ್ಕೊಳ್ತಾರೆ. ದ ಫಸ್ಟ್ ಸ್ಟ್ರಾಟಜಿ ವಾಸ್ ಟು ಪರ್ಸ್ವೇಡ್ ವಿಮೆನ್ ಟು ಸ್ಮೋಕ್ ಸಿಗರೇಟ್ ಇನ್ಸ್ಟೆಡ್ ಆಫ್ ಈಟಿಂಗ್. ಈ ಕಂಪನಿಗೆ ಬಂದ ನಂತರ ಅವರಿಗೆ ಮೊದಲ ಉಪಾಯ ಏನಂತ ಹೇಳಿದರೆ, ಹೆಂಗಸರು ತಮ್ಮ ಡಯಟಿಂಗ್ ಬಗ್ಗೆ ಕಾಳಜಿ ವಹಿಸೋದರ ಜೊತೆಗೆ ಅಥವಾ ಅದರ ಬದಲು ಸ್ಮೋಕಿಂಗ್ ಮಾಡೋದನ್ನು ಆರಂಭಿಸಬೇಕು. ಅದಕ್ಕೋಸ್ಕರ ಅವರು ಒಂದು ಕ್ಯಾಂಪೇನನ್ನು ಮಾಡ್ತಾರೆ. ಗರ್ಲ್ ಇನ್ ರೆಡ್ ಅನ್ನೋಂಥ ಆ್ಯಡ್ ತುಂಬ ಪಾಪ್ಯುಲರ್ ಆ್ಯಡ್. ಬರ್ನೇಸ್ ಬಿಗ್ಯಾನ್ ಬೈ ಪ್ರಮೋಟಿಂಗ್ ದ ಐಡಿಯಲ್ ಆಫ್ ಥಿನ್ನೆಸ್ ಇಟ್ ಸೆಲ್ಫ್. ಅಂದರೆ ಸಪೂರ ದೇಹ ಮಹಿಳೆಯರಿಗೆ ತುಂಬ ಚಂದ, ಸಪೂರ ದೇಹದ ಮಹಿಳೆಯರು ಸೌಂದರ್ಯವತಿಯರು ಅನ್ನೋದನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೋಸ್ಕರ ಅವರು ಫೋಟೋಗ್ರಾಫರ್ಗಳನ್ನು, ಆರ್ಟಿಸ್ಟ್ಗಳನ್ನು, ನ್ಯೂಸ್ ಪೇಪರ್ಗಳನ್ನು, ಮ್ಯಾಗ್ಝಿನ್ಗಳನ್ನು ಬಳಸ್ಕೊಳ್ತಾರೆ. ಜೊತೆಗೆ ಮೆಡಿಕಲ್ ಅಥಾರಿಟಿಗಳನ್ನು ಕೂಡ ಬಳಸ್ತಾರೆ. ಆ ಮೆಡಿಕಲ್ ಅಥಾರಿಟೀಸ್ ಹೇಗೆ ಹೇಳ್ತಾರೆ ಅಂತ ಹೇಳಿದರೆ, ಸ್ವೀಟ್ಗಿಂತ ಸಿಗರೇಟನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಸೊ ದ್ಯಾಟ್ ಬರ್ನೇಸಿಗೆ ಸಹಾಯ ಆಗುವಾಗೆ. ಜೊತೆಗೆ ಬರ್ನೇಸ್ ಯಾವ ರೀತಿಯ ಒಂದು ಮನಸ್ಥಿತಿಯನ್ನು ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಹೇಳಿದರೆ, ಹೋಮ್ ಮೇಕರ್ಸ್ ವೇರ್ ಕಾಷನ್ಡ್ ದ್ಯಾಟ್ ಕೀಪಿಂಗ್ ಸಿಗರೇಟ್ಸ್ ಆನ್ ಹ್ಯಾಂಡ್ ವಾಸ್ ಎ ಸೋಷಿಯಲ್ ನೆಸೆಸಿಟಿ. ಸಿಗರೇಟನ್ನು ಕೈಯಲ್ಲಿ ಹಿಡ್ಕೊಳ್ಳೋದು ಯಾರು? ಹೋಮ್ ಮೇಕರ್ಸ್ ಅಥವಾ ಮನೆಯಲ್ಲಿ ಇರುವಂಥ ಮಹಿಳೆಯರು, ಅದೊಂದು ಸಾಮಾಜಿಕ ಅಗತ್ಯತೆ ಅನ್ನೋಂಥ ರೀತಿಯಲ್ಲಿ ಹೇಳ್ತಾರೆ. ಟಾರ್ಚಸ್ ಆಫ್ ಫ್ರೀಡಮ್ ಅನ್ನೋದು ತುಂಬ ಪಾಪ್ಯುಲರ್ ಆದ ಒಂದು ಕ್ಯಾಂಪೇನ್. ದ ಫಸ್ಟ್ ಕ್ಯಾಂಪೇನ್ ಸಕ್ಸೀಡೆಡ್. ವಿಮೆನ್ ಸ್ಮೋಕ್ಡ್ ಮೋರ್ ಸಿಗರೇಟ್ಸ್. ಅಮೇರಿಕನ್ ಟೊಬ್ಯಾಕೋ ಕಂಪನಿ ಬ್ರಾಟ್ ಇನ್ ಮೋರ್ ರೆವೆನ್ಯೂ ಆ್ಯಂಡ್ ಲಕ್ಕಿ ಸ್ಟ್ರೈಕ್ ಲೆಟ್ ದ ಮಾರ್ಕೆಟ್ ಗ್ರೋತ್. ಮೊದಲನೇ ಕ್ಯಾಂಪೇನ್ ಸಕ್ಸಸ್ ಆಗ್ತದೆ. ಮಹಿಳೆಯರು ಸಿಗರೇಟ್ ಸೇದಲಿಕ್ಕೆ ಆರಂಭಿಸ್ತಾರೆ. ಅಮೇರಿಕನ್ ಟೊಬ್ಯಾಕೋ ಕಂಪನಿಗೆ ಲಾಭವೂ ಕೂಡ ಬರ್ತದೆ. ಬಟ್ ಎ ಟ್ಯಾಬೂ ರಿಮೈನ್ಡ್ ಆನ್ ವಿಮೆನ್ ಸ್ಮೋಕಿಂಗ್ ಇನ್ ಪಬ್ಲಿಕ್. ಬರ್ನೇಸ್ consulted with psychologist Abraham Brill, a student of Freud's, who reported to him that cigarettes represented torches of freedom for women, whose feminine desires were increasingly suppressed by their role in the modern world. ಅಂದರೆ ಸಿಗರೇಟ್ ಮಹಿಳೆಯರು ಸೇದಲಿಕ್ಕೆ ಆರಂಭಿಸ್ತಾರೆ, ಆದರೆ ಅವರ ಬಗ್ಗೆ ಒಂದು ಕೆಟ್ಟ ಭಾವನೆ ಇರ್ತದೆ. ಅದಕ್ಕೋಸ್ಕರ ಬರ್ನೇಸ್ ಫ್ರಾಯ್ಡ್ನ ಸ್ಟೂಡೆಂಟ್ ಆಗಿದ್ದ ಅಬ್ರಹಾಂ ಬ್ರಿಲ್ ಅವರನ್ನು ಮೀಟ್ ಮಾಡ್ತಾನೆ. ಅಲ್ಲಿ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಸಿಗರೇಟ್ ಅನ್ನುವಂಥದ್ದು ತಮ್ಮ ಸ್ವತಂತ್ರದ ದ್ಯೋತಕ ಅನ್ನೋದು ರೀತಿಯಲ್ಲಿ ಹೇಳ್ತಾನೆ. ಅಂದರೆ ಅವರು ಮಾಡರ್ನ್ ವರ್ಲ್ಡಲ್ಲಿ ಯಾವ ರೀತಿ ತಮ್ಮ ಆಕಾಂಕ್ಷೆಗಳನ್ನು ಸಪ್ರೆಸ್ ಮಾಡಿ ಇಟ್ಕೊಂಡಿದ್ರು, ಅವರಿಗೆ ಈ ಸಿಗರೇಟ್ ಅನ್ನುವಂಥದ್ದು ಒಂದು ಸ್ವಾತಂತ್ರ್ಯದ ದ್ಯೋತಕ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಈ ಮಾರ್ಚ್ ತುಂಬ ಸಕ್ಸಸ್ ಆಗಿ ನಡೀತದೆ. ಥ್ರೂಔಟ್ ಕಂಟ್ರಿ ಮಹಿಳೆಯರು ಮತ್ತಷ್ಟು ಹೆಚ್ಚು ಸ್ಮೋಕಿಂಗ್ ಅಥವಾ ಧೂಮಪಾನವನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ. ಇದು ಎಡ್ವರ್ಡ್ ಬರ್ನೇಸ್ ಹೇಳೋದು. ದ ಕಾನ್ಷಿಯಸ್ ಆ್ಯಂಡ್ ಇಂಟೆಲಿಜೆಂಟ್ ಮ್ಯಾನಿಪ್ಯುಲೇಷನ್ ಆಫ್ ದ ಆರ್ಗನೈಸ್ಡ್ ಹ್ಯಾಬಿಟ್ಸ್ ಆ್ಯಂಡ್ ಒಪಿನಿಯನ್ಸ್ ಆಫ್ ದ ಮಾಸಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ಡೆಮೋಕ್ರೆಟಿಕ್ ಸೊಸೈಟಿ. Those who manipulate this unseen mechanism of society constitute an invisible government
ವಿಚ್ ಈಸ್ ದ ಟ್ರೂ ರೂಲಿಂಗ್ ಪವರ್ ಆಫ್ ಅವರ್ ಕಂಟ್ರಿ. ಅಂದರೆ ಜನರ ಮನಸ್ಥಿತಿಯನ್ನು ಯಾರು ಬದಲಿಸೋಕ್ಕೆ ಸಾಧ್ಯ ಆಗ್ತದೆ ಅವರು ನಿಜವಾದ ಒಂದು ಸರ್ಕಾರ ಆಗಿರ್ತದೆ, ಕಣ್ಣಿಗೆ ಕಾಣದ ಒಂದು ಸರ್ಕಾರ ಆಗಿರ್ತದೆ ಅಂತ ಬರ್ನೆಸ್ ಹೇಳುವಂಥದ್ದು. ಇದು ಲಕ್ಕಿ ಸ್ಟ್ರೈಕಿಗೆ ಬರ್ನೆಸ್ ಕೊಡುವಂಥ ಒಂದು ಅಡ್ವರ್ಟೈಸ್ಮೆಂಟ್. ಈ ರೀತಿ ಬರ್ನೆಸ್ ಜನರ ಮನಸ್ಥಿತಿಯನ್ನು ಯಾವ ರೀತಿ ಬದಲಿಸ್ಬೋದು, ಅವರ ಸಿದ್ಧಾಂತವನ್ನೇ ಅಥವಾ ಅವರ ಬಿಹೇವಿಯರನ್ನೇ ಯಾವ ರೀತಿ ಬದಲಿಸ್ಬೋದು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಇದರಿಂದಾಗಿ ಇವತ್ತಿಗೂ ಕೂಡ ಬರ್ನೆಸ್ ಒಬ್ಬ ಅದ್ಭುತ ಪಬ್ಲಿಕ್ ರಿಲೇಷನ್ ಪ್ರಾಕ್ಟಿಷನರ್ ಆಗಿ ಅಥವಾ ಫಾದರ್ ಆಫ್ ಪಬ್ಲಿಕ್ ರಿಲೇಷನ್ ಆಗಿ ಗುರುತಿಸ್ಕೊಳ್ತಾರೆ.